ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮಂಗಳವಾರದ ಮುದ್ದು ಸೊಸೆ ಎಪಿಸೋಡ್ ಏನಾಗ್ತಾ ಇದೆ ಅಂತ ನೋಡ್ಕೊಂಬರೋಣ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ಎಪಿಸೋಡ್ ಕೂಡ ನಿಮಗೆ ಫಸ್ಟ್ ಬರುತ್ತೆ, ನೀವೇ ಫಸ್ಟ್ ವಾಚ್ ಮಾಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ ಫ್ರೆಂಡ್ಸ್. ಓಕೆ, ಈ ಒಂದು ಎಪಿಸೋಡ್ನಲ್ಲಿ ವಿದ್ಯಾ ಕಾಲೇಜ್ಗೆ ಹೋಗೋದಕ್ಕೆ ಅಂತ ಹೇಳಿ ಬ್ಯಾಗ್ನ ತಗೊಂಡು ಹೊರಟಿರ್ತಾಳೆ. ಅಲ್ಲಿಗೆ ಭದ್ರ ಬಂದು ಬಾಗ್ಲ ಹತ್ರ ಕೈ ತಡೀತಾನೆ. ಆಗ ಅಲೋ, ಯಾಕೋ ಕೈ ತಡೀತಾ ಇರೋದು, ನನಗೆ ಜಾಗ ಬಿಡಿ, ನಾನು ಹೋಗಬೇಕು ಕಾಲೇಜ್ಗೆ ಅಂತ ಹೇಳ್ತಾಳೆ. ಆಗ ಭದ್ರ ಇದ್ದವನು, ನಮ್ಮ ಮನೆಯಲ್ಲಿ ನಮ್ಮ ಒಟ್ಟಿನಲ್ಲಿ ಇರಬೇಕು ಅಂತಂದರೆ ಏನು ರೂಲ್ಸು ಅಂತ ನಿನಗೂ ಗೊತ್ತಿರಬೇಕು. ಆಚೆ ಎಲ್ಲೂ ಓದೋಕ್ಕೆ ಗೀದೋಕ್ಕೆ ಅಂತ ಹೆಣ್ಮಕ್ಳು ಹೋಗಬಾರ್ದು. ನನ್ನ ಜೊತೆ ಬಾಳ್ವೆ ಮಾಡ್ತೀನಿ 6 ತಿಂಗಳು ಅಂತ ನೀನೇ ಕೇಸಲ್ಲಿ ಕೋರ್ಟಲ್ಲಿ ತೊಗೊಂಬಂದಿರೋದು ಆರ್ಡರ್ನ. ಅಂದಮೇಲೆ ನನ್ನ ಜೊತೆ ಬಾಳ್ಬೇಕು ಅಂದಮೇಲೆ ನೀನೆಲ್ಲೂ ಈ ಮನೆ ಆಜ್ಞೆ ದಾಟಿ ಆಚೆ ಹೋಗಬಾರ್ದು ಅಂತ ಹೇಳ್ತಾನೆ. ಆಗ ಅವಳು ವಿದ್ಯೆ ಹೇಳ್ತಾ ಇದ್ದಾಳೆ, ಅಲೋ, ನಾನು ನಿನ್ನ ಜೊತೆ ಬಾಳ್ತೀನಿ ಅಂತೆಲ್ಲ ತೊಗೊಂಬಂದಿರೋದು ಆರ್ಡರ್ನ. ನಾನು ನನ್ನ ಮಗುಗೆ ತಂದೆ ಬೇಕು ಅಂತ ಬಂದಿರೋದಷ್ಟೇ. ಅದರಲ್ಲೂ ನಿನ್ನ ಜೊತೆ ಇರ್ತೀನಿ ಅಂತ ಏನು ಹೇಳಿರಲಿಲ್ವಲ್ಲ, ನನ್ನ ಇಷ್ಟ ಬಂದಾಗ ನಾನು ಓದಬೇಕು ಅಂತ ಬಂದಿರೋದು, ನಾನು ಓದ್ತೀನಿ ಅಂತ ಹೇಳ್ತಾಳೆ. ಆಗ ಭದ್ರ ಇದ್ದವನು, ಅದೆಲ್ಲ ಸಾಧ್ಯ ಇಲ್ಲ, ಅದು ಹೆಂಗೆ ಓದ್ಬಿಡ್ತೀಯ, ನಾನು ನೋಡ್ಬಿಡ್ತೀನಿ ಅಂತ ಹೇಳ್ತಾನೆ. ಆಗ ವಿದ್ಯಾ ಇದ್ದವಳು, ಓಹೋ ಹೌದಾ, ಇರು ನಮ್ಮ ಲಾಯರ್ ಮೇಡಮಿಗೆ ಫೋನ್ ಮಾಡ್ತೀನಿ ಅಂತ ಹೇಳಿ ಲಾಯರ್ಗೆ ಕಾಲ್ ಮಾಡ್ತಾಳೆ. ಅವಳನ್ನ ಕೇಳ್ತಾ ಇದ್ದಾಳೆ, ಅಲ್ಲ ಮೇಡಮ್, ನಾನೇನಾದ್ರೂ ಅವತ್ತು ಕೋರ್ಟಲ್ಲಿ ನಾನು ಓದಬಾರ್ದು, ಆಚೆ ಹೋಗಿ ಬರೀ ಇವ್ರ ಮನೆಯಲ್ಲೇ ಇರಬೇಕು ಅಂತ ಏನಾದರೂ ಕೋರ್ಟ್ ತೀರ್ಮಾನ ಕೊಟ್ಟಿದ್ಯಾ ಹೇಗೆ ಅಂತ ಕೇಳ್ತಾಳೆ. ಆಗ ಲಾಯರ್ ಇದ್ದವರು, ಇಲ್ಲ ಅಮ್ಮ, ಹಾಗೆಲ್ಲ ಏನೂ ಇಲ್ಲ, ಯಾರು ಹೇಳಿದ್ದು, ನಿನ್ನ ಪಾಠ ನೀನು ಓದಕ್ಕೆ ಹೋಗ್ಬೋದು, ನೀನು ಓದಕ್ಕೆ ಹೋಗ್ತೀನಿ ಅಂತ ಅವತ್ತೇ ಹೇಳ್ದಲ್ಲ ಅಂತ ಹೇಳ್ತಾರೆ. ಆಗ ವಿದ್ಯೆ ಇದ್ದವಳು, ಅದು ಹಂಗಲ್ಲ ಮೇಡಮ್, ಇಲ್ಲಿ ಯಾರೋ ಒಬ್ರು ಈ ಮನೆ ಆಜ್ಞೆ ದಾಟಿ ಹೋಗಬಾರ್ದು ಅಂತ ಹೇಳ್ತಾಯಿದ್ರು, ಅದಕ್ಕೆ ಕೇಳಿದೆ ಅಷ್ಟೇ ಅಂತಾಳೆ. ಆಗ ಅವರಿದ್ದರು, ಓಹೋ ಭದ್ರೇಗೌಡರು ನಿಮ್ಮ ಮಗು ತಂದೆನಾ, ಹಂಗೆಲ್ಲ ಏನೂ ಇಲ್ಲ, ಆ ಥರ ಅವರು ತಡಾಜ್ಞೆ ಮಾಡಿದ್ರೆ ನೀವು ಈಗಲೇ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ಬೋದು, ಡೊಮೆಸ್ಟಿಕ್ ವೈಲೆನ್ಸ್ ಆಗ್ತಾಯಿದೆ ಅಂತ ಹೇಳಿ. ಹಾಗೇನಾದರೂ ಕೊಟ್ಟರೆ ಅವ್ರನ್ನ ಇಮಿಡಿಯೇಟಾಗಿ ಅರೆಸ್ಟ್ ಮಾಡ್ತಾರೆ. ನೀವು ಹತ್ರ ಎಲ್ಲ ಏನಿಲ್ಲ, ಹೋಗ್ಬೋದು ಅಂತ ಹೇಳ್ತಾಳೆ. ಸರಿ ಮೇಡಮ್, ಆಯಿತು, ಅದಕ್ಕೆ ಫೋನ್ ಮಾಡಿದೆ ಅಂತ ಹೇಳಿ ವಿದ್ಯಾ ಫೋನ್ ಕಟ್ ಮಾಡಿಬಿಟ್ಟು, ಈಗೇನು ದಾರಿ ಬಿಡ್ತೀರೋ ಅಥವಾ ನಾನು ಕಾಲೇಜ್ ಕಡೆಗೆ ಹೋಗ್ಲಾ ಅಥವಾ ಪೊಲೀಸ್ ಸ್ಟೇಷನ್ ಕಡೆಗೆ ಹೋಗ್ಲಾ ಅಂತ ಹೇಳ್ತಾಳೆ. ಆಗ ಅವನು ಭದ್ರ ಇದ್ದವನು, ಹೆಂಗಾದರೂ ಎಲ್ಲಿಗಾದ್ರೂ ಹೋಗಿ ಹಾಳಾಗೋಗು ಅಂತ ಹೇಳಿ ದಾರಿ ಬಿಟ್ಬಿಟ್ಟು ಕೆಳಗಡೆ ಕುತ್ಕೊತಾನೆ. ಆಗ ಭದ್ರ ಹೇಳ್ತಾ ಇದ್ದಾನೆ ಕುತ್ಕೊಂಡು, ನಾನು ಮಾಡಿದ್ದೆ ಮೊದಲನೇ ತಪ್ಪು, ನಾನು ಅವತ್ತು ಇದಕ್ಕೆ ಮೂಲ ಕಾರಣ ಯಾರು, ಕಾಲೇಜ್ಗೆ ಹೋಗೋದಕ್ಕೆ ಅನ್ನೋದನ್ನೇ ಮರ್ತ್ಕೊಂಡ್ಬಿಟ್ಟವ್ರು ಜನಗಳು. ಇದಕ್ಕೆ ಮೂಲ ಕಾರಣನೇ ನಾನು. ಅವತ್ತು ನಾನು ಹೋಗಿ ಬೆಂಗಳೂರಲ್ಲಿ CET ಬರೆಸ್ದೇನೆ, ಚೆನ್ನಾಗಿ ಬರಿ ಅಂತ ಹೇಳ್ದೇನೆ ಎಲ್ಲ ಮಾಡದೇ ಇದ್ದಿದ್ರೆ ನೀನು ಮೆಡಿಕಲೇ ಓದೋಕ್ಕಾಗ್ತಾ ಇರಲಿಲ್ಲ. ನನ್ನದೇ ತಪ್ಪು, ನಾನೇ ತಪ್ಪು ಮಾಡಿದ್ದು, ಆ ಮೂಲ ಕಾರಣನ ನೆನೆಸ್ಕೊಬೇಕು ಅಂತ ಭದ್ರ ಗೊಣಗ್ತಾ ಇದ್ದಾನೆ. ವಿದ್ಯಾ ಅದನ್ನೆಲ್ಲ ಕೇಳಿಸ್ಕೊಂಡು ಬೇಜಾರು ಮಾಡ್ಕೊಂಡು ಹಂಗೆ ನಿಂತಿರ್ತಾಳೆ. ಆದರೂ ಕೂಡ ಭದ್ರ ನಿನ್ಗೆ ಯಾಕೆ ಬೇರೆಯವ್ರ ವಿಷಯ, ಯಾರು ಹೆಂಗಾರ ಮಾಡ್ಕೊಳ್ಳಿ ಬಿಡ್ಲ, ಇನ್ನು 6 ತಿಂಗಳು ತಾನೇ, ಕಣ್ಮುಚ್ಚಿ ಕಣ್ಬಿಡು ಅಷ್ಟಲ್ಲಿ ಬರುತ್ತೆ, ನಿನ್ನ ಪಾಠ ನೀನಿರು, ಬೇರೆಯವ್ರ ವಿಷಯಕ್ಕೆ ಯಾಕೆ ಹೋಗ್ತೀಯಾ ಅಂತ ಭದ್ರನ ಪಾಠಕ್ಕೆ ಭದ್ರ ಅನ್ಕೊತಿದ್ದಾನೆ. ಮತ್ತಿಲ್ಲಿ ಈಶ್ವರಿ ನಿಂತಿರ್ತಾಳೆ. ಅಲ್ಲಿಗೆ ಚಿತ್ರ ಬಂದ್ಬಿಟ್ಟು, ಅವ್ವಾ ಮನೆಯಲ್ಲಿ ಏನು ನಡೀತಾ ಇದೆ ಗೊತ್ತಾ, ಕಣ್ಮಣಿಗೆ ಹೊಸ ಸಂಬಂಧ ಹುಡುಕ್ತಾ ಇದ್ದಾರೆ, ಮದುವೆ ಮಾಡೋಕ್ಕೆ ಅವ್ವಾ ಅಂತ ಹೇಳ್ತಾಳೆ. ಆಗ ಈಶ್ವರಿ ಇದ್ದಳು, ಓಹೋ ನೋಡಿದ್ಯಾ, ಶಿವರಾಮೇಗೌಡನ ತನ್ನ ಮಕ್ಳಿಗೆ ಕಾಲಕ್ಕೆ ಏನಾಗಬೇಕು ಅದನ್ನೇ ಮಾಡ್ತಾನೆ. ನಮ್ಮ ಬಗ್ಗೆ, ನಿನ್ನ ಬಗ್ಗೆ ಆಗಲಿ, ವಿನಂತಿ ಬಗ್ಗೆ ಆಗಲಿ, ಸುಭಾಷ್ ಬಗ್ಗೆ ಆಗಲಿ ಯಾವತ್ತಾದರೂ ಚಿಂತೆ ಮಾಡೋಣ, ಎಲ್ಲ ಹಂಗೇನೆ ಜನಗಳು ಅಂತಾಳೆ. ಆಗ ವಿನಂತಿ ಇದ್ದವಳು, ಹೂವವ್ವ ಹೆಂಗೋ ಬೇಗ ಅಧಿಕಾರ ಸಿಕ್ಬಿಡ್ತು ಅವನ ಜೀವನದಲ್ಲಿ ಅಂತ ಹಿಂಗೆಲ್ಲ ಹಾಡ್ತಾ ಇದ್ದಾನೆ ಅಂತ ಹೇಳ್ತಾಳೆ. ಆಗ ಈಶ್ವರಿ ಇದ್ದವಳು, ಆಡಲಿ ನನಗೆ ಗೊತ್ತು ಚೆನ್ನಾಗಿ ಏನು ಮಾಡಬೇಕು ಅಂತ ಹೇಳ್ತಾಳೆ. ಆಗ ವಿನಂತಿ ಚಿತ್ರ ಇದ್ದವಳು, ಏನು ಹೇಳ್ತಾ ಇದೆಯವ, ನಂಗೆ ಒಂದು ಅರ್ಥ ಆಗ್ತಾಯಿಲ್ಲ, ಬಿಡಿಸಿ ಹೇಳವ ನೀನು ಅಂತ ಹೇಳ್ತಾಳೆ. ಅದು ವಿನಂತಿಗೆ ಮದುವೆ ತಾನೇ ಮಾಡೋಕ್ಕೆ ಕೊಟ್ಟಿರೋದು, ಗಂಡನ್ನು ನಾವೇ ಹುಡ್ಕೋಣ, ಗಂಡಿನ ಕಡೆಯವ್ರು ನಮ್ಮ ಕಡೆಯೇ ಹುಡ್ಕೊಂಬಂದರೆ ಆ ಗಂಡಿನ ಮನೆಯವರು ನಮ್ಮ ಋಣದಲ್ಲೇ ಇರ್ತಾರೆ, ನಾವು ಹೇಳ್ದಂಗೆ ಕೇಳ್ತಾರೆ, ನಮಗೆ ಅದೇ ಒಂದು ಅಡ್ವಾಂಟೇಜು. ನಾವು ಹುಡ್ಕೋದ್ರಿಂದ ಹುಡುಕ್ಬಿಟ್ಟು ಅವ್ರನ್ನ ಚೆನ್ನಾಗಿ ಆಟ ಆಡ್ಸೋಣ, ಖಜೂರಿ ಎಲ್ಲ ನಮ್ಮ ವಶಕ್ಕೆ ಪಡ್ಕೊಬೇಕು ಅವ್ರ ಕಡೆಯಿಂದಾಗಿ. ಅದಾದಮೇಲೆ ನಮ್ಗೆ ಎಷ್ಟು ಬೇಕು ಅಷ್ಟು ನಾವು ಯೂಸ್ ಮಾಡಿಕೊಂಡು ನೆಮ್ಮದಿಯಾಗಿ ಜಾಲಿಯಾಗಿ ಇರ್ಬೋದು ಅಂತ ಈಶ್ವರಿ ಹೇಳ್ತಾಳೆ. ಅದನ್ನು ಕೇಳಿದಂಥ ಚಿತ್ರ, ಓ ವಾ ಸೂಪರ್ ಕಣವ ನೀನು, ನಮಗೋಸ್ಕರ ಎಲ್ಲ ಬಾಗಿಲು ಮುಚ್ಚೋಯ್ತು ಅನ್ನೋ ಟೈಮಲ್ಲಿ ನೀನು ಒಂದೊಳ್ಳೆ ಕಿಟಕಿ ಬಾಗಿಲು ತೆಗೆಸಿದ್ಯಾ, ಸೂಪರ್ ಕಣವ ನೀನು ಅಂತ ಹೇಳಿ ಮಾತಾಡ್ತಿರ್ತಾಳೆ. ಆಗ ಈಶ್ವರಿ ಕೂಡ, ನಾನಂತೂ ಈ ವಿಷಯದಲ್ಲಿ ಬಿಡೋ ಮಾತೇ ಇಲ್ಲ, ಕಣ್ಮಣಿಗೆ ನಾನೇ ಸಂಬಂಧ ಹುಡುಕಬೇಕು ಅಂತ ಹೇಳ್ತಾಳೆ. ಮತ್ತಿಲ್ಲಿ ಕಣ್ಮಣಿ ಕೋಪ ಮಾಡ್ಕೊಂಡು ಹೋಗ್ತಾ ಇರ್ತಾಳಲ್ಲ, 4 ದಿನ ನೆಮ್ಮದಿಯಾಗಿರೋಣ ಅಂತ ಬಂದರೆ ಆಗಲೇ ಮದುವೆಗಿದ್ವಿ ಅಂದ್ಕೊಂಡು ಕೂತವ್ರು, ಏನಾದರೂ ಆಗಲಿ ಇವ್ರಿಗೆ ಒಟ್ಟಿನಲ್ಲಿ ಹೆಣ್ಮಕ್ಳನ್ನ ಮನೆಯಿಂದ ಆಚೆ ಕಳಿಸಿ ತಲೆ ತೊಳ್ಕೊಂಬಿಡ್ಬೇಕು, ಭಾರ ಇಳಿಸ್ಕೊಂಬಿಡ್ಬೇಕು ಅಷ್ಟೇ. ಏನು ಜನನೋ ಅಂದ್ಕೊಂಡು ಕಾರ್ ಪಕ್ಕ ಹೋಗ್ತಿರ್ತಾಳೆ.
ಕಾರ್ ಹತ್ರ ಡ್ರೈವರ್ ರಾಕೇಶ ನಿಂತಿರ್ತಾನೆ. ಬಂದ ತಕ್ಷಣ ಇವಳು ಡೋರ್ ಓಪನ್ ಮಾಡ್ತಾನೆ. ಆಗ ನೀನು ಬಂದು ಡೋರ್ ಓಪನ್ ಮಾಡ್ಬಿಟ್ಟೆ ನಾನು ಕುತ್ಕೊಂಡ್ಬಿಡ್ಬೇಕಾ ಅಂತ ಅಂತಾಳೆ. ಆಗ ಹಂಗಲ್ಲ ಮೇಡಮ್ ಅವರೇ, ನೀವು ಕೋಪದಲ್ಲಿದ್ದಾಗ ಎಲ್ಲರೂ ಹೊರಗಡೆ ಹೋಗ್ತಿರಲ್ಲ, ಅದಕ್ಕೆ ನಿಮ್ಮನ್ನು ಕೂರಿಸ್ಕೊಳ್ಳೋಣ ಅಂತ ಹೇಳಿ ಡೋರ್ ಓಪನ್ ಮಾಡಿದೆ ಅಷ್ಟೇ ಅಂತ ಹೇಳ್ತಾಳೆ. ನಮ್ಮ ಮನೆಯವರೆಲ್ಲ ನನಗೆ ಕರೆಕ್ಟಾಗೇ ಹೇಳ್ತೀರ, ನಾನೇ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಲ್ಲ ಅಷ್ಟೇ. ನನ್ನ ಹಣೆ ಬರನೇ ಸರಿ ಇಲ್ಲ ಅಂತ ಗೊಳ್ಕೊಂಡು ಮುಂದೆ ಹೊಂಟೋಗ್ತಾಳೆ. ಅದನ್ನು ಕೇಳಂತ ರಾಕೇಶ, ಅಯ್ಯೋ ದೇವ್ರೆ ನಾನೇ ನಂದೆ, ಬಂದು ಕುತ್ಕೊಳ್ಳಿ ಮೇಡಮ್, ಎಲ್ಲೋ ಕೋಪದಲ್ಲಿದ್ದೀರಲ್ಲ ಅಂತ ಹೇಳಿದೆ, ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ. ನೀವು ನೋಡಿದ್ರೆ ನನಗೆ ಬೈತಿರಲ್ಲಪ್ಪ, ಈ ಮನೆಯಲ್ಲಿ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಈ ಗಣಿತ ಅರ್ಥ ಮಾಡ್ಕೋದು, ಈ ಮನೆ ಮಾತ್ರ ಅರ್ಥ ಮಾಡ್ಕೊಳಕ್ಕಾಗಲ್ಲ ಅಂತ ಅಂದ್ಬಿಟ್ಟು ರಾಕೇಶ ಅನ್ಕೊತಾ ಇದ್ದಾನೆ. ಮತ್ತಿಲ್ಲಿ ಭದ್ರ ಮನೆಯಲ್ಲಿ ಬಂದು ಇವಳು ಏನು ಅನ್ಕೊಂಬಿಟ್ಟವಳು, ವಿದ್ಯಾ ನೆನ್ನೆ ಏನೋ ದೋಸೆ ಸೀದೋಯ್ತು ಅಂದ್ಬಿಟ್ಟು ಅಷ್ಟೊಂದು ಆಡ್ಕೊತಾಳೆ. ಏನು ಅಷ್ಟೇ ನಾನು ನೋಡ್ತಾರೆ, ಇವತ್ತು ಮಟನ್ ಬಿರಿಯಾನಿ ಮಾಡ್ತೀನಿ. ಮಟನ್ ಬಿರಿಯಾನಿ ಮಾಡೋಕ್ಕೆ ಬನ್ನೂರಿಂದ ಒಳ್ಳೆ ಕುರಿ ಮಟನ್ ಹೊಡ್ಸ್ಕೊಂಬಂದಿದ್ದೀನಿ. ಹಂಗೆ ಅದಕ್ಕೆ ಬೇಕಾಗಿರೋ ಬಿರಿಯಾನಿಗೆ ಐಟಮ್ಸ್ ಎಲ್ಲ ತೊಗೊಂಬಂದಿದ್ದೀನಿ. ಅವಳೇನು ಆಡ್ಕೊಳ್ಳೋದು, ಇವತ್ತು ಮನೆಯೆಲ್ಲ ಘಮ ಘಮ ಅನ್ಬೇಕು, ಹಂಗೆ ಮಾಡ್ತೀನಿ ನೋಡ್ತಾ ಇರು ಅಂತ ಹೇಳಿ ಯೂಟ್ಯೂಬ್ ಹಾಕ್ಕೊಂಡು ಯೂಟ್ಯೂಬಲ್ಲಿ ಹೇಳ್ದಂಗೆ ಈರುಳ್ಳಿ ಟೊಮೆಟೊ ಏನೇನು ಹೇಳ್ತಾರೆ ಅದನ್ನೆಲ್ಲ ಹಾಕಿ ಭದ್ರ ಇಲ್ಲಿ ಬಿರಿಯಾನಿ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದಾನೆ. ಇಲ್ಲಿ ಭಗೀರಥಿ ಅವರು ಚಂಪನ ಕರ್ಕೊಂಡು, ಚಂಪ ಬಾರೇ ಇಲ್ಲಿ, ಆ ಭದ್ರ ಏನೋ ಕಣೆ ಜೋರ ಕೈನಲ್ಲಿ ಇಟ್ಕೊಂಡು ನೋಡ್ತಾರೆ, ಇವತ್ತು ಹೆಂಗೆ ಮಾಡ್ತೀನಿ ಅಂದ್ಕೊಂಡು ಹೋದ. ಏನು ಮಾಡ್ತಾನೆ ತಡಿ ನೋಡ್ಕೊಂಬರೋಣ ಬಾ ಅಂತ ಹೇಳಿ ಚಂಪಾ ಮತ್ತು ಭಗೀರಥಿಯವರು ಇಬ್ಬರು ಕೂಡ ಕಿಟಕಿನಲ್ಲಿ ನೋಡ್ತಾ ಇದ್ದಾರೆ ಭದ್ರ ಏನು ಮಾಡ್ತಾ ಇದ್ದಾನೆ ಅಂತ ಹೇಳಿ. ಮತ್ತಿಲ್ಲಿ ಭದ್ರ, ಆಹಾ ಏನು ಘಮ ಘಮ ಅಂತ ಇದೆ, ಸಖತ್ತಾಗಿ ಮಾಡಿದ್ದೀನಿ ಬಿಡು ಬಿರಿಯಾನಿನ. ಅಯ್ಯೋ ಯಾಕೆ ಈ ಮೈಯೆಲ್ಲ ಬೆವರ್ತಾ ಇದೆಯಲ್ಲ, ತಡಿ ಹೋಗಿ ಸ್ನಾನ ಮಾಡ್ಕೊಂಬಂಬಿಡೋಣ. ಹೆಂಗಿದ್ರು ಸ್ನಾನಕ್ಕೆ ಹೋಗೋದು ಹೋಗ್ತಾ ಇದ್ದೀನಿ, ಅಷ್ಟರಲ್ಲಿ ಅಡುಗೆ ಮನೆಯೂ ಕ್ಲೀನ್ ಮಾಡಿಬಿಟ್ಟು ಹೋಗ್ಬಿಡೋಣ ಅಂತ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ನಾನಕ್ಕೆ ಹೋಗ್ತಾನೆ. ಮತ್ತಿಲ್ಲಿ ಭಗೀರಥಿ, ಚಂಪಾ ಚಂಪಾ ಇದನ್ನು ನಾವು ಅಡುಗೆ ಘಮ ಘಮ ಅನ್ನಂಗೆ ಮಾಡೋನು ಈ ಭದ್ರ, ಇವನೇನಾದರೂ ಈ ಊಟ ತಿಂದ್ಬಿಟ್ರೆ ಹೆಂಡ್ತಿ ವ್ಯಾಲ್ಯೂ ಗೊತ್ತಾಗಲ್ಲ, ಹೆಂಗಸರು ಮಾತ್ರ ಅಡುಗೆ ಮಾಡೋದು, ನಾವು ಚೆನ್ನಾಗಿ ಮಾಡ್ತೀವಿ ಅಂತ ಹೇಳಿ ಅವ್ನಿಗೆ ಬಂದ್ಬಿಡುತ್ತೆ, ಬಂದ್ಬಿಡುತ್ತೆ ಕಣೆ, ನಾವು ಹೋಗಿ ಅಡುಗೆನ ಹಾಳು ಮಾಡಿಬಿಡ್ಬೇಕು ಅಂತ ಹೇಳ್ತಾಳೆ. ಆಗ ಚಂಪಾ ಇದ್ದಳು, ಅಯ್ಯೋ ಅಮ್ಮಮ್ಮ ಹಂಗೆಲ್ಲ ಮಾಡಬಾರ್ದು ಅಮ್ಮಮ್ಮ ಅಂತ ಹೇಳ್ತಾಳೆ. ನಿಂಗೆ ಗೊತ್ತಾಗಲ್ಲ, ಸುಮ್ಮನೆ ಇರೆ, ಅವ್ನು ಹೆಂಗಿದ್ರಿಗೆ ಸ್ನಾನಕ್ಕೆ ಹೋಯ್ತವ್ನು, ಬಾ ಹೋಗೋಣ ಅಂತ ಹೇಳಿ ಹೋಗ್ಬಿಟ್ಟು, ಚಂಪಾ ನಾವು ಒಂಚೂರು ತಿನ್ಬಿಡೋಣ, ಹೆಂಗೆ ಮಾಡೋಣ ತಡಿ ನೋಡೋಣ ಅಂತ ಹೇಳಿ ಟೇಸ್ಟ್ ಅಂತೂ ಸಖತ್ ಆಸಮಾಗಿ ಮಾಡಿರ್ತಾನೆ. ಆ ಟೇಸ್ಟ್ ನೋಡಿಬಿಟ್ಟು ತಿನ್ಬಿಟ್ಟು ಇಬ್ಬರು ಈ ಕೊಡಲಿ ಉಪ್ಪು ಖಾರ ಪುಡಿ ಎಲ್ಲನ ಅಂತ ಹೇಳಿ ಉಪ್ಪು ಖಾರದ ಪುಡಿ ಎಲ್ಲ ಎಕ್ಸ್ಟ್ರಾ ಹಾಕಿ ಮಿಕ್ಸ್ ಮಾಡಿ ಬಂದುಬಿಡ್ತಾರೆ. ಅದು ಬಂದಮೇಲೆ ಭದ್ರ ಸ್ನಾನ ಮುಗಿಸ್ಕೊಂಡ್ಬಂದು, ಆಹಾ ಬಿರಿಯಾನಿ ಘಮ ಘಮ ಅಂತ ಇದೆ, ಭಾಳ ಸಂದಾಗೆ ಮಾಡಿದ್ದೀನಿ ಅನ್ಸುತ್ತೆ ಅಂದ್ಬಿಟ್ಟು ಕುಕ್ಕರ್ ಇಟ್ಕೊಂಡು ಕುತ್ಕೊತಾನೆ ಊಟ ಮಾಡೋಕ್ಕೆ ಅಂತ. ತಟ್ಟೆಗೆ ಹಾಕ್ಕೊಂಡು ತಿಂತಾನೆ. ಒಂದು ತುತ್ತು ಫುಲ್ಲು ಖಾರ ಆಗ್ಬಿಟ್ಟಿತ್ತು. ಅಯ್ಯೋ ಯಪ್ಪ ಖಾರ ಖಾರ ಖಾರ, ಅಯ್ಯೋ ಯಪ್ಪೋ ತಿನ್ನೋಕ್ಕಾಗ್ತಾಯಿಲ್ಲ, ನಾನು ಕರೆಕ್ಟಾಗಿ ಹಾಕಿದ್ನಲ್ಲ ಯೂಟ್ಯೂಬ್ ನೋಡ್ಕೊಂಡಿದ್ದು ಹೆಂಗೆ ಖಾರ ಆಯಿತು ಅಂತ ಹೇಳಿ ಬಾಯಿಗೆ ಸಕ್ಕರೆ ಹಾಕ್ಕೊಂಡು ಆ ಕಡೆ ಓಡಾಡ್ತಾ ಇದ್ದಾನೆ. ಮತ್ತಿಲ್ಲಿ ವಿದ್ಯಾ ಕಾಲೇಜ್ ಫ್ರೆಂಡ್ ಜೊತೆ ಕ್ಯಾಂಟೀನ್ಗೆ ಹೋಗಿರ್ತಾಳೆ ಕಾಲೇಜ್ ಮುಗಿಸ್ಕೊಂಡು. ಅಲ್ಲಿ ಫ್ರೆಂಡು, ನನಗೆ ಇವತ್ತು ವಿದ್ಯಾ ಕಾನ್ಸೆಪ್ಟೇ ಅರ್ಥ ಆಗಲಿಲ್ಲ ಕಣೆ ಅಂತಾಳೆ. ಆಗ ಹೌದಾ ಬಾ ನಾನು ಹೇಳ್ಕೊಡ್ತೀನಿ ಅಂತ ಜೆನಿಫರ್ಗೆ ಇವಳೆಲ್ಲ ಹೇಳ್ಕೊಡ್ತಿರ್ತಾಳೆ. ಆಗ ಜೆನಿಫರ್ ಅವಳ ಮುಖನ ಹಾಗೆ ನೋಡ್ತಾ ಇರ್ತಾಳೆ. ಯಾಕೆ ನನ್ನ ಮುಖ ನೀನು ಹಾಗೆ ನೋಡ್ತಾ ಇದೆಯಲ್ಲೇ ಅಂತ ಕೇಳಿದಾಗ, ಅಲ್ಲ ವಿದ್ಯಾ ಇಷ್ಟು ಟಫ್ ಆಗಿರೋ ಕಾನ್ಸೆಪ್ಟ್ನ ಎಷ್ಟು ಈಸಿಯಾಗಿ ಅರ್ಥ ಮಾಡ್ಕೊಂಬಿಟ್ಟಿದ್ಯಾ ನೋಡು ನೀನು ಅಂತ ಹೇಳ್ತಿರ್ತಾಳೆ. ಆವಾಗ ಅವ್ನು PUC ಫ್ರೆಂಡ್ ಬಂದುಬಿಟ್ಟು ಅವಳು ಹಾಗೇನೆ ಚಿಕ್ಕದು ಒಂಚೂರು ಕೈ ಹಸ್ತ ತೋರಿಸಿದ್ರೆ ಕೈನೇ ನುಂಗ್ಕೊಂಡ್ಬಿಡ್ತಾಳೆ, ಅಷ್ಟು ಈಸಿಯಾಗಿ ಎಲ್ಲ ಕಾನ್ಸೆಪ್ಟು ಅರ್ಥ ಮಾಡ್ಕೊಳ್ತಾಳೆ. ಹಂಗೆ ನಮ್ಮ ವಿದ್ಯಾ ಸರಿ ಈಗ ಅರ್ಥ ಮಾಡ್ಕೊಂಡಿದ್ದಾಯ್ತು, ಈಗ ಹೊಟ್ಟೆಗೆ ಏನು ಕೊಡಲಿ, ದಾಳಿಂಬೆ ಜ್ಯೂಸ್ ತಾನೆ ಅಂತ ಹೇಳ್ತಾನೆ. ಆಗ ಅಂತಾಳೆ ವಿದ್ಯಾ. ಆಗ ಜೆನಿಫರ್ ಹೇಳ್ತಿದ್ದಾಳೆ, ಅವ್ರು ದಾಳಿಂಬೆ ಜ್ಯೂಸ್ ಬೇಕು ಅಂತ ನಿಮ್ಗೆ ಹೆಂಗೆ ಗೊತ್ತು ಅಂತ ಹೇಳಿದಾಗ, ಅವಳು ನನಗೆ PUCಯಿಂದನೂ ಫ್ರೆಂಡ್, ಅವಾಗಿಂದನೂ ನಾನು ಅವಳನ್ನ ಅರ್ಥ ಮಾಡ್ಕೊಂಬಿಟ್ಟಿದ್ದೀನಿ ಅಂತ ಇವನು ಇಲ್ಲಿ ಮಾತಾಡ್ತಾ ಇದ್ದಾನೆ. ಇನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ಭದ್ರ ಮನೆಗೆ ಎಣ್ಣೆ ತೊಗೊಂಬಂದು ಕುಡಿತಾ ಕೂತಿರ್ತಾನೆ. ಅದನ್ನು ನೋಡಿ ವಿದ್ಯಾ, ಏನು ಮಾಡ್ತಾ ಇದ್ದೀರಾ ನೀವು, ಇದನ್ನು ಅಟ್ಟಿ ಅಂದ್ಕೊಂಡಿದ್ರೆ ಏನು ಅಂದ್ಕೊಂಡಿದ್ರೆ ಮನೆಗೆ ತಂದು ಕುಡಿಯೋಕ್ಕೆ ನಿಮ್ಗೆ ಎಷ್ಟು ಧೈರ್ಯ ಅಂತ ಬೈತಾ ಇದ್ದಾಳೆ. ಆಗ ಭದ್ರ ಹೇಳ್ತಾ ಇದ್ದಾನೆ, ಏನು ನಿನ್ನ ಇಷ್ಟ ಬಂದಾಗ ನೀನಿದ್ಯಾ ಈ ಮನೇಲಿ, ಇದು ನಂದು ಮನೆ, ನನಗೂ ಇಷ್ಟ ಬಂದಾಗ ನಾನು ಇರ್ತೀನಿ ಅಷ್ಟೇ, ನನ್ನ ಯಾರು ಕೇಳ್ಕೂಡ್ದು ಅಂತ ಹೇಳಿ ಚೆನ್ನಾಗಿ ಡ್ರಿಂಕ್ಸ್ ಮಾಡ್ತಾ ಇದ್ದಾನೆ. ಇದಿಷ್ಟು ಬಂದು ನಾಳಿನ ಸಂಚಿಕೆಯ ಪ್ರೋಮೋ. ನಾಳಿನ ಸಂಚಿಕೆ ಫುಲ್ ಎಪಿಸೋಡ್ಗಾಗಿ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.